ಒಂದು ಚಿಕ್ಕ ಆಸೆ ಸರು, ನೀನು ಮೊದಲಿನ ಥರ ಆಗಬೇಕು ಅಂತ. ನನಗೋಸ್ಕರ, ನಮ್ಮ ಸೂಜಿಗೋಸ್ಕರ ನೀನು ಮನಸ್ಸು ಮಾಡು ಸರು. ಏ ಸರು, ಸರು ಸರು ನೆನೆಸ್ಕೋ ಸರು. ಸರು, ಅವತ್ತು ನೀನು ಹುಟ್ಟದಬ್ಬ, ಅವತ್ತೇನೇನಾಯ್ತು ನೆನೆಸ್ಕೋ. ನನಗೋಸ್ಕರ ಅಲ್ಲದೆ ಇದ್ರು ಸೂಜಿಗೋಸ್ಕರನಾದ್ರೂ ನೆನೆಸ್ಕೋ ಸರು. ಹೇಳು ಸರು, ಮಾತಾಡು ಸರು. ಗಂಗು, 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 ಗಂಗು! ಆವತ್ತು ಇಲ್ಲೇ ಕೂತಿದ್ವಿ. ಮಲ್ಗೆ ಹೂವ, ಬಳೆ ಎಲ್ಲ ತಂದಿದ್ದೆ ನಿನಗೆ. ಅವತ್ತಿನ ಹುಟ್ಟದಬ್ಬ. ಅದನ್ನೆಲ್ಲ ನೆನಪು ಮಾಡ್ಬೇಡ. ಆವತ್ತೇ ತಾನೇ ನಿನಗೆ ಗುಂಡೇಟ್ ಬಿದ್ದಿತ್ತು, ಆ ಬೆಟ್ಟದಿಂದ ಕೆಳಗ್ ಬಿದ್ದಿತ್ತು. ಅಳ್ಬೇಡ ಸರು. ನೀನ್ ಹೇಗ್ ಬದುಕ್ ಬಂದೆ? ಏನೇನಾಯ್ತು? ಹ, ಅವತ್ ಗುಂಡೇಟ್ ಬಿದ್ದು ಬೆಟ್ಟದಿಂದ ಕೆಳಗೆ ಬಿದ್ದ ಮೇಲೆ ಯಾವುದೋ ಮರದಲ್ಲಿ ಸಿಕ್ಕಾಕೊಂಡಿದ್ದಂತೆ. ಯಾರೋ ಸಾಧು ಸಂತರು ನನ್ನ ಕರ್ಕೊಂಡು ಹೋಗಿ ಎದೆಯಲ್ಲಿದ್ದ ಬುಲೆಟ್ ತೆಗೆದು ಪ್ರಾಣ ಉಳಿಸಿದ್ರು ಪುಣ್ಯಾತ್ಮರು. ಪವಾಡನೆ ಸರು. ನಮ್ ಸೂಜಿ ಎಲ್ಲಿದ್ದಾಳೀಗ? ಶ್ರೀನಿವಾಸ್ ಸರು ಅವತ್ತು ನಿನ್ನ ಆಸ್ಪತ್ರೆಗೆ ಸೇರ್ಸಾದ್ಮೇಲೆ ಮನೆಗೆ ಹೋದ್ರು. ಆಗ ಅವರಿಗೆ ಸೂಜಿ ಅನಾಥೆ ಆಗೋದು ಬೇಡ ಅನ್ಸಿ, ಮತ್ತೆ ನಾನು ಅವ್ರ ಪ್ರಾಣ ಉಳ್ಸಕ್ ಹೋಗಿ ಪ್ರಾಣ ಕೊಟ್ಟೆ ಅಂತ ಅನ್ಸಿ ಸೂಜಿನ ದತ್ತು ಮಗಳಾಗಿ ಮಾಡ್ಕೊಂಡ್ರು. ನಾನೀಗ ನಿನಗೆ ಹೇಳೋ ವಿಷಯದಿಂದ ನಿನಗೆ ಏನಾಗತ್ತೋ ಅಂತ ಗೊತ್ತಿಲ್ಲ ಕಣೆ. ದಯವಿಟ್ಟು ಮನಸ್ಸು ಗಟ್ಟಿ ಮಾಡ್ಕೊಳೆ, ಆವೇಶ ಪಟ್ಕೋಬೇಡ. ನೀನ್ ಸೂಜಿಗೋಸ್ಕರ ಬದುಕಿದೆಯಾ ಅನ್ನೋದು ನೆನಪಿರ್ಲಿ. ಯಾಕೆ ಹೀಗೆ ಭಯ ಪಡಿಸ್ತಿದ್ಯಾ? ಏನಾಯ್ತು ಅಂತ ಹೇಳು. ಪ್ರಾಣ ಏನೋ ಉಳಿತು, ಆದ್ರೆ ಉಳಿದಿರೋ ಪ್ರಾಣ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ಕಣೆ. ನನ್ನ ಎದೆಯಿಂದ ಬುಲೆಟ್ ಅನ್ನೋ ತೆಗೆದ್ರು ಆ ಸಾಧು ಸಂತರು. ಆದ್ರೆ ಯಾವ್ದೋ ರಕ್ತನಾಳ ಒಡೆದಿದೆಯಂತೆ, ರಕ್ತ ಸೋರ್ತಿದೆಯಂತೆ. ಯಾವಾಗ ಬೇಕಾದ್ರೂ ಆ ಸೋರಿಕೆ ಜಾಸ್ತಿಯಾಗಿ ನಾನು ನೀನ್ ಸಾಯೋಕ್ ನನ್ ಬಿಡಲ್ಲ. ಅಲ್ಲ, ನಾನ್ ಬದುಕಿರುವಾಗ ನನ್ನನ್ ಬಿಟ್ಟು ನೀನ್ ಹೇಗ್ ಸತ್ತೋಗ್ತೀಯಾ? ಈಗ ಸೂಜಿಗೆ ಒಂದ್ ಮನೆ ಅಂತಿದೆ. ನೀನ್ ಹೇಳ್ದಾಗೆ ಹೊಸ ಬದುಕು ಎಲ್ಲಾನು ಮರ್ಸತ್ತೆ. ನನ್ನ ನಿನ್ನ ಇಬ್ರನ್ನೂ ಮರ್ಸತ್ತೆ. ಆದ್ರೆ ಈಗ ನನ್ನ ಅಗತ್ಯ ಇರೋದು ಸೂಜಿಗಲ್ಲ, ನಿನಗೆ. ನಿನ್ ಜೊತೆನೆ ಇರ್ತೀನಿ. ನನ್ನ ಮಕ್ಕಳ ಸೂಜಿ ದೂರನೇ ಇರ್ಲಿ.